ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ, ಸ್ಕೂಲ್ ರಜೆ ಎಲ್ಲ ಆಟ ಆಡ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ನಾನು ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ನಾನು ಲಾಕ್ ಮಾಡ್ತೀನಿ. ಯಾವಾಗಲೂ ಒಂದು ಎಕ್ಸ್ಟ್ರಾ ಲಾಕ್ ಮಾಡೋದ್ರಿಂದ ನಮಗೆ ಸೆಕ್ಯೂರ್ ಆಗಿರುತ್ತೆ. ಆಮೇಲೆ ಏನು ಹಿಂದ್ಗಡೆ ಗಂಟಿದೆಯಲ್ಲ, ಆ ಗಂಟಿಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿ ಬಿಗ್ಗೆಗೆ ಅಂಟಿಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಸ್ಯಾರಿಗೆಲ್ಲ ಹಾಕುವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬಟ್ಟೆಗೆ ಸೂಜಿ ತೂರಿಸೋದು. ಫಸ್ಟಿಗೆ 1 2 3 4 ಚೈನ್ ಹಾಕ್ತೀನಿ. 5 ಚೈನ್ ಆದರೂ ಹಾಕ್ಬೋದು, ಕುಚ್ಚು ಬರೋ ಜಾಗ ಇದು. 4 ಚೈನ್ ಆದರೂ ಹಾಕಿ, 5 ಚೈನ್ ಆದರೂ ಹಾಕಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ನಾನು ಹಾಕ್ತಾಯಿದ್ದೀನಿ. ಈ ಲೇಸ್ ಬಂದು ತುಂಬ ತಿಕ್ಕಾಗಿದೆ, ತುಂಬ ದಪ್ಪ ಇರೋದ್ರಿಂದ ಸೂಜಿ ತೋರಿಸೋದು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಏನು ನಾನು ಬೇಸ್ ಲೈನ್ ಹಾಕ್ತೀನಲ್ಲ, ಸ್ವಲ್ಪ ಡಿಸೈನು ಮೇಲೆ ಕೆಳಗೆ ಆಗಿರುತ್ತೆ. ಬಟ್ ಡಿಸೈನ್ ಚೆನ್ನಾಗಿ ಬರುತ್ತೆ. ಏನಂದರೆ ನಾನು ಸೂಜಿ ಹಾಕಿರೋದು ಸ್ವಲ್ಪ ತುಂಬ ತಿಕ್ಕಾಗಿರೋದು ನೋಡ್ತಾ ಇರ್ಬೋದು. ತುಂಬ ಫೋರ್ಸ್ ಕೊಡಬೇಕು, ಆ ಥರ ಇರೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಆಗಿರುತ್ತೆ ಆ ಲೈನ್ ಹಾಕುವಾಗ. ಇಲ್ಲಿ ಟೋಟಲಾಗಿ ನೋಡಿ 1 2 3 4 5 6 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಎತ್ಕೊಂಡು ಇವಾಗ ಈ ಥರ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಇದ್ರ ಬದಲು ಡ್ರಮ್ ಬೀಡ್ ಆದರೂ ತೊಗೋಬೋದು, ನೀವು ಸರ್ಕಲ್ ಬೀಡ್ ಆದರೂ ತೊಗೋಬೋದು. ಬೀಡ್ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತೀನಿ ನಾನು. ನೋಡಿ, ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡಾದರೂ ಹಾಕಿ, ಇಲ್ಲಾಂದರೆ ಹಾಗೇ ಸ್ವಲ್ಪ ದಾರನ ಮೇಲೆ ಎತ್ಕೊಂಡ್ಬಿಟ್ಟು ನಾನಿಲ್ಲಿ ಈ ಥರ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಇದು ಯಾವ ಥರ ಅಂತ ಬೀಡ್ಸ್ ನನಗೆ ಹೆಸರು ಗೊತ್ತಿಲ್ಲ, ಯಾರಿಗಾನ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಒಂಥರ ಪಾಟ್ ಥರ ಇದೆ, ಅದು ಹೊಸ್ದಾಗಿದೆ ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೆ. ಸ್ವಲ್ಪ ನೋಡಿ ಈ ಥರ ಇದೆ, ಅದ್ರ ಮೇಲೆ ಕಟಿಂಗ್ಸ್ ಇದೆ. ಈ ಥರ ಬೀಡನ್ನ ಪೋಣಿಸ್ಕೊಂಡು ಈ ಥರನೇ ಬೇಕು ಅಂತ ಏನಿಲ್ಲ. ಈ ಬೀಡ್ಸ್ ಬದಲು ನೀವು ಸರ್ಕಲ್ ಬೀಡ್ ಆದರೂ ತೊಗೋಬೋದು. ನಾನಿಲ್ಲಿ 3 ಬೀಡ್ಸ್ಗಳನ್ನ ಹಾಕಿಬಿಟ್ಟು ಒಂದ್ಸರಿ ಹಾಕಿಬಿಟ್ಟು ಲಾಕ್ ಮಾಡ್ತೀನಿ. ಒಂದ್ಸರಿ ಬೀಡ್ ಹಾಕಿಬಿಟ್ಟು ಪ್ರತಿಯೊಂದು ಬೀಡ್ಗೂ ಲಾಕ್ ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ಥರ ಲಾಕ್ ಹಾಕಿದರೆ ಈ 3 ಬೀಡ್ಸ್ ಈ ಕೆಳಗಿನ ಬೀಡ್ಸಿಗೆ ಕರೆಕ್ಟಾಗಿ ಕವರ್ ಆಗುತ್ತೆ. ನೋಡ್ತಾ ಇರ್ಬೋದು. ಲಾಕ್ ಹಾಕಿಬಿಟ್ಟು ಒಂದು ಬೀಡ್ ಲಾಕ್ ಹಾಕಿದ್ದೀನಿ. ಫಸ್ಟ್ನೇ ಏನು ಹಾಫ್ ಡಬಲ್ ಕ್ರೋಶೆಟ್ ಇತ್ತಲ್ಲ, ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಇದನ್ನು ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಇರುತ್ತೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ. ಅಂದರೆ ಆ ಕಡೆಯಿಂದ ಕೌಂಟ್ ಮಾಡ್ತಾ ಬಂದರೆ 5ನೇದ್ರ ಮೇಲೆ ಮತ್ತು 6ನೇದ್ರ ಮೇಲೆ 2ರ ಮೇಲೆ ಒಂದೊಂದು ಲಾಕ್ ಹಾಕಿದ್ದೀನಿ. ಲಾಕ್ ಹಾಕಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ, ಇಲ್ಲಿ ಬೀಡ್ ಹಿಂದ್ಗಡೆ ದಾರ ಕಾಣ್ತಾ ಇದೆಯಲ್ಲ, ಬೀಡ್ ಲಾಕ್ ಮಾಡಿದ್ವಲ್ಲ, ಆ ದಾರದೊಳಗಡೆ ಹೋಗಿ ದಾರ ತಂದುಬಿಟ್ಟು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಇಲ್ಲೂ ಸಹ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಬೇಸ್ ಲೈನಲ್ಲಿ ಬಂದೂ ಸಹ ನಾನು ಹಾಫ್ ಡಬಲ್ ಕ್ರೋಶೆಟ್ನೇ ಹಾಕಿರೋದು. ಟೋಟಲಾಗಿ ಒಂದೊಂದು ಬೀಡ್ ಹಿಂದ್ಗಡೆಗೆ 4 ಹಾಫ್ ಡಬಲ್ ಕ್ರೋಶೆಟ್ಗಳು ಬರುತ್ತೆ. ನೋಡಿ, 4 ಆಯಿತು. ಈಗ ಡೈರೆಕ್ಟಾಗಿ ನೆಕ್ಸ್ಟ್ ಬೀಡ್ ಇದೆಯಲ್ಲ, ಅದ್ರ ಹಿಂದ್ಗಡೆ ದಾರ ಇದೆಯಲ್ಲ, ಆ ದಾರಕ್ಕೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ತೀನಿ. ಮತ್ತು 3ಕ್ಕೂ ಸೇರಿ ದಾರನ ತರ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಬೀಡ್ ಹಿಂದ್ಗಡೆ ಇರೋ ದಾರದಲ್ಲಿ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದನೂ ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಪ್ರತಿಯೊಂದು ಬೀಡ್ ಮೇಲೂ ಸಹ ನಾನು 4 ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ನ ಮತ್ತೆ ಬೀಡ್ ಹಿಂದ್ಗಡೆ ಇದೆಯಲ್ಲ, ಅದಕ್ಕೇ ಡೈರೆಕ್ಟಾಗಿ ನಾನಿಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀನಿ. ಸ್ವಲ್ಪ ದಾರದಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕೋವರೆಗೂ ಈ ಥರ ಸ್ವಲ್ಪ ಟೈಟಾಗಿರುತ್ತೆ. ಅದಾದ ನಂತರ ಈಸಿಯಾಗಿ ನಾವು ಹಾಕ್ಕೊಂಡು ಹೋಗ್ಬೋದು. ಇದನ್ನು ಬೇಕಾದ್ರೆ ನೀವು ಡಬಲ್ ಕಲರ್ನಲ್ಲೂ ಸಹ ಹಾಕ್ಕೋಬೋದು. ಅಂದರೆ ಇದು ಬೇಸ್ ಲೈನ್ ಫಸ್ಟ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಸೆಕೆಂಡ್ ಲೈನೂ ಈ ಥರನೂ ಹಾಕ್ಕೊಂಡು ಹೋಗ್ಬೋದು. ಬಟ್ ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೋಡಿ ಲಾಕ್ ಇದೆಯಲ್ಲ, ಲಾಕ್ ಹಿಂದ್ಗಡೆಗೆ ಹೋಗ್ಬಿಟ್ಟು ದಾರ ತಂದುಬಿಟ್ಟು ಒಂದು ಸರಿ ಲಾಕ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆಗೆ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತು ಇಲ್ಲೂ ಸಹ ನಾನು 6 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಬೇಕು ಅಂದರೆ ನಿಮಗಿನ್ನೂ ಬೀಡ್ಸ್ ಜಾಸ್ತಿ ಬೇಕು ಅಂದರೆ ಇಲ್ಲೇನು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತಾ ಇದ್ದೀನಲ್ಲ, ಒಂದು 2 ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು. ಸ್ಮಾಲ್ ಸೈಜ್ ಬೀಡು ಅಥವಾ ಗೆಜ್ಜೆ ಬೀಡ್ ಆದರೂ ಹಾಕ್ಬೋದು. ಇಲ್ಲಿನ ನೋಡಿ ಸ್ವಲ್ಪ ಮೇಲೆ ಕೆಳಗೆ ಬಂದಿದೆಯಲ್ಲ, ಈ ಥರ ಆಗುತ್ತೆ. ಫಸ್ಟ್ನೇದು ಕ್ಲೀನಾಗಿ ಬಂತು ನೋಡಿ. ನಾನು ಹೇಳಿದ್ನಲ್ಲ, ತುಂಬ ಟೈಟ್ ಇರೋದ್ರಿಂದ ಆ ಥರ ಕಾಣ್ತಾ ಇತ್ತು ಅಷ್ಟೇ. ಆರ್ಚ್ ಬಂದು ಪುಟಾಣಿ ಆರ್ಚು ಈ ಥರ ಕಾಣುತ್ತೆ. ಮತ್ತು ಇವಾಗ ನಾನಿಲ್ಲಿ 4 ಚೈನ್ ಹಾಕ್ತೀನಿ ಕುಚ್ಚು ಬರೋದಕ್ಕೆ. 1 2 3 4
4 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಬಟ್ಟೆಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ಫುಲ್ಲು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀನಿ. 3 ದಾರದಿಂದ ಹೊರಗಡೆ ಬರಬೇಕು. ಇಲ್ಲಿನೂ ಸಹ 6 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆಗೆ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಕ್ಲೀನಾಗಿ ಎಲ್ಲ ದಾರಗಳು ಬರೋ ಥರ ನೀಟಾಗಿ ಹಾಕಬೇಕು. ಹಾಕಿಬಿಟ್ಟು ಇವಾಗ ಸ್ವಲ್ಪ ದಾರನ ಮೇಲೆ ಎತ್ಕೊಂಡಾಗ್ಬಿಟ್ಟು ಇಲ್ಲೇನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಬ್ಯಾಕ್ ಸೈಡಿಂದಾದರೂ ತಿರುಗಿಸ್ಕೊಂಡಾದರೂ ಮಾಡ್ಬೋದು. ನೋಡಿ ತುಂಬ ಟೈಟ್ ಆಗ್ತಾಯಿದೆ, ಹಾಗಾಗಿ ನಾನು ಬಿಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೊತೀನಿ. ಇದು ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನು ಹೇಳಿದ್ನಲ್ಲ ಬೀಡ್ಸ್ ಯಾವುದಾದ್ರೂ ತೊಗೋಬೋದು. ತೊಗೊಂಡ್ಬಿಟ್ಟು ಆ ಬೀಡ್ನಲ್ಲಿ ಪ್ರತಿಯೊಂದು ಬೀಡ್ ಹಾಕಿದ ತಕ್ಷಣ ಒಂದೊಂದು ಬೀಡಿಗೂ ಸಹ ಒಂದೊಂದು ನೀವು ಲಾಕ್ ಮಾಡಬೇಕು. ಯಾಕಂದರೆ ಲಾಕ್ ಮಾಡೋದ್ರಿಂದ ನಮಗೆ ಬೀಡ್ಸ್ ಹಿಂದ್ಗಡೆ ದಾರ ಸಿಗುತ್ತೆ. ನೋಡಿ ಈ ಥರ ಲಾಕ್ ಇದ್ದಾಗ ದಾರ ಸಿಗುತ್ತೆ. ಆವಾಗ ಆ ದಾರದಲ್ಲಿ ನಾವು ಮತ್ತೆ 4 ಹಾಫ್ ಡಬಲ್ ಕ್ರೋಶೆಟ್ನ ಕ್ಲೀನಾಗಿ ಹಾಕ್ಬೋದು. ಸ್ವಲ್ಪ ಟೈಟಾಗಿ ಈ ಥರ ಹಾಕ್ಕೊಳ್ಳಿ. ತುಂಬ ಲೂಸಾಗಿ ಹಾಕ್ಕೊಂಡ್ಬಿಟ್ರೆ ಹಾಫ್ ಡಬಲ್ ಕ್ರೋಶೆಟ್ ಹಾಕುವಾಗ ಅಲ್ಲಿ ಸ್ಪೇಸ್ ಜಾಸ್ತಿ ಆಗುತ್ತೆ. ಆಮೇಲೆ ನೀಟಾಗಿ ಆ ಬೀಡ್ಸ್ಗಳ ಮೇಲೆ ನಾವು ಹಾಕಿರೋ ಹಾಫ್ ಡಬಲ್ ಕ್ರೋಶೆಟ್ ಕೂರೋದಿಲ್ಲ, ಲೂಸ್ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕು. ಹಾಕಿಬಿಟ್ಟು ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಪಕ್ಕ ಐತಲ್ಲ ಆ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಲಾಕ್ ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಹಾಫ್ ಡಬಲ್ ಕ್ರೋಶೆಟ್ ಹಾಕಿ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಈಗ ಬೀಡ್ ಹಿಂದ್ಗಡೆ ಇರೋ ದಾರಕ್ಕೆ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬೀಡ್ ಹಿಂದ್ಗಡೆ ದಾರದೊಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದನೂ ದಾರನ ಎಳ್ಕೊತೀನಿ. ಸೂಜಿಯಿಂದ 4 ಹಾಕಿದ ಮೇಲೆ ನೆಕ್ಸ್ಟ್ ಬೀಡ್ ಮೇಲೆ ಡೈರೆಕ್ಟಾಗಿಯೇ ಹಾಗೆಯೇ ಹಾಕಬೇಕು. ನೋಡಿ ಸೂಜಿ ತೋರಿಸ್ಬಿಟ್ಟು ದಾರ ತಂದುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಇದೇ ಥರ ನಾನು ಇಲ್ಲಿ ಫುಲ್ಲು ಹಾಕಿಬಿಟ್ಟು ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ಏನಿಲ್ಲ ಅಂದು 1.5-2 ಅವರ್ಸ್ನ 1-2 ಗಂಟೆಯಲ್ಲಿ ಹಾಕಿಬಿಟ್ಟು ವಿತ್ ಕುಚ್ಚು ಕಟ್ಟಿನೂ ಸಹ ನೀವು ಕೊಡ್ಬೋದು. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ತುಂಬ ಫಾಸ್ಟಾಗಿ ಹಾಕ್ಬೋದು. 6 ಎಳೆ ದಾರನ ನೀವು ಈಸಿಯಾಗಿ ಹಾಕ್ಕೋಬೋದು, ಮನೆಯಲ್ಲಿ ಮಾಡ್ಕೋಬೋದು. ಅಥವಾ ಒಂದು 6 ಕಲರ್ ಈ ಥರ ಕಾಂಬಿನೇಷನ್ ಇರೋವಂಥದ್ದನ್ನೇ ಒಂದೇ ಕಲರ್ನೇ 6 ದಾರಗಳನ್ನ ತೊಗೊಂಡ್ಬಿಟ್ಟು ಒಂದು ಕವರ್ಗೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಅದರಲ್ಲಿರೋಂತಹ ದಾರಗಳು 6 ದಾರದಲ್ಲಿರೋಂಥ ಉಂಡೆ ದಾರದಲ್ಲಿರೋಂಥ ದಾರಗಳನ್ನ ತಕ್ಕೊಂಡ್ಬಿಟ್ಟು ಗಂಟು ಹಾಕ್ಬಿಟ್ಟು ನೀವು 6 ಎಳೆ ಮಾಡ್ಕೋಬೋದು. ಆ ಥರನೂ ಮಾಡ್ಕೋಬೋದು. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೆ, ಅದಕ್ಕಂತಲೇ ವೀಡಿಯೋ ಮಾಡಿ ಹಾಕಿದ್ದೀನಿ 6 ಎಳೆ ದಾರ ಹೇಗೆ ಮಾಡೋದು ಅಂತ. ನೀವು ನನ್ನ ಚಾನಲಲ್ಲಿ ಹೊಸಬ್ರಾಗಿದೆ, ಚೆಕ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಆದಷ್ಟು ನೀವು ಬೀಡ್ಸ್ ಯೂಸ್ ಮಾಡುವಾಗ ಬ್ರೈಡಲ್ ಬೀಡ್ಸ್ಗೆಲ್ಲ ಯೂಸ್ ಮಾಡುವಾಗ ಹ್ಯಾಂಟಿಕ್ ಪೀಸ್ನಲ್ಲಿ ಹಾಕಿ ಕೊಡಿ. ಅವ್ರಿಗೆ ಹೇಳ್ಬಿಟ್ಟೆ ಹಾಕ್ಕೊಡಿ. ಯಾಕಂದರೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ಸ್ಯಾರಿಗಳು ತುಂಬ ಕಾಸ್ಟ್ಲಿ ಇರುತ್ತಲ್ಲ, ಈ ಥರ ಗೋಲ್ಡ್ ಬೀಡ್ಸ್ ಹಾಕೋದ್ರಿಂದ ಬೇಗನೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಹ್ಯಾಂಟಿಕ್ ಪೀಸ್ ಬೀಡ್ಸ್ಗಳು ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಆನ್ಲೈನಲ್ಲಾದರೂ ಆಗಲಿ ಶಾಪ್ಗಳಲ್ಲಿ ಹುಡುಕ್ಬಿಟ್ಟು ನೀವು ಹಾಕ್ಕೊಡಿ. ಕಾಸ್ಟನ್ನು ಸಹ ನೀವು ಜಾಸ್ತಿ ಮಾಡಿಕೊಡ್ಬೋದು, ಯಾಕಂದರೆ ಬೇಗನೆ ಕಪ್ಪಾಗೋದಿಲ್ಲ. ಈ ಥರ ಗೋಲ್ಡ್ ಬೀಡ್ಸ್ನ ಹಾಕಿದರೆ ಕಪ್ಪಾಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡ್ಕೊಂಡ್ಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ನೀವು ಹಾಕ್ಕೊಡ್ಬೋದು. ಯಾರಾದರೂ ಆಗಲಿ ಆದಷ್ಟು ನಾನು ಹೇಳೋದು ಆ್ಯಂಟಿಕ್ ಪೀಸ್ ಬರುತ್ತಲ್ಲ ಬೀಡ್ಸ್ನ ಆ ಥರದಲ್ಲಿ ತೊಗೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಏನು ನಾನು 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಸಿಂಪಲಾಗಿದೆ, ಪುಟಾಣಿ ಅರ್ಚು, ತುಂಬ ಫಾಸ್ಟ್ ಆದ. ಆಮೇಲೆ ಎಷ್ಟು ಸ್ಟಿಫಾಗಿದೆ ಅಂದರೆ ಎಲ್ಲೂ ಸಹ ಬೆಂಡಾಗೋದಿಲ್ಲ. ಬೀಡ್ಸ್ನ ನಾವು ಯಾವಾಗ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಹೋಗ್ತೀವೋ ಆವಾಗ ನೀಟಾಗಿ ಈ ಥರ ಕ್ಲೀನಾಗಿ ಕೂರುತ್ತೆ. ಲಾಸ್ಟಿಗೆ ನಾನು 4 ಚೈನ್ ಹಾಕ್ಬಿಟ್ಟು 2 ಎಕ್ಸ್ಟ್ರಾ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಬಿಟ್ಟು 1-2 ಚೈನ್ ಹಾಕ್ತಾಯಿದ್ದೀನಿ. 1-2 ಅಥವಾ 4 ಚೈನ್ ಹಾಕ್ಬಿಟ್ಟು ಈ ಏನು ಚೈನ್ ಹಾಕಿ ದಾರನ ಕಟ್ ಮಾಡಿರ್ತೀವಲ್ಲ ಇದನ್ನು ನೀವು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಕಟ್ಟಿ. ಅಥವಾ ಚೆನ್ನಾಗಿ ಕಾಣೋದಿಲ್ಲ ಕುಚ್ಚಲ್ಲಿ ಬೇರೆ ಕಲರ್ ಕಾಂಟ್ರಾಸ್ಟ್ ಕಲರ್ ಬಂದಾಗ, ಇವಾಗ ಪಿಂಕ್ ಕಲರ್ ಕುಚ್ಚು ಕಟ್ಟಿದಾಗ ಆ ಗ್ರೀನ್ ಚೆನ್ನಾಗಿ ಕಾಣಲ್ಲ ಅಂದಾಗ ಅದನ್ನು ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೊಂಡ್ಬಿಡಿ. ನೋಡಿ ಈ ಥರ ನೀಟಾಗಿ ನಾವು ಲಾಕ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಇಲ್ಲಿ ನಾನು ಆರೆಂಜ್ ಮತ್ತು ಅದೇ ಕಲರ್ನಲ್ಲೇ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಈ ಥರ ಬರುತ್ತೆ. ಒಂದೊಂದು ಹಾರ್ಚಿಗೂ ಒಂದು ಸ್ವಲ್ಪ ದೂರ ಗ್ಯಾಪ್ ಇರಲಿ ಅಂತ ಹೇಳ್ಬಿಟ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಹಾಫ್ ಡಬಲ್ ಕ್ರೋಶೆಟ್ನ ಅದೇ ನಾನು 6 ಹಾಕಿಬಿಟ್ಟು ಗ್ಯಾಪ್ ಕೊಟ್ಟಿದ್ದೀನಿ.
ಅದ್ರ ಬದಲು ನೀವು ಇಲ್ಲಿ ಬೀಡ್ಸ್ಗಳನ್ನಾದರೂ ಇಲ್ಲೊಂದು ಮತ್ತು ಈ ಕಡೆಗೆ ಒಂದೊಂದು ಬೀಡ್ಸ್ ಹಾಕಿಬಿಟ್ಟು ಆಮೇಲೆ 4 ಚೈನ್ ಹಾಕ್ಬಿಟ್ಟು ಸಹ ನೀವು ಈ ಡಿಸೈನ್ನ ಹಾಕ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೀಡ್ಸ್ ನಾನು ಹೇಳಿದ್ನಲ್ಲ, ಆದಷ್ಟು ಆ್ಯಂಟಿಕ್ನಲ್ಲಿ ಸಿಗೋಂಥ ಬೀಡ್ಸ್ಗಳನ್ನ ಯೂಸ್ ಮಾಡಿ ಹಾಕ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.